ಗುರುಗಳೇ ಗುರುಗಳೇ, ನೀವು ಸಾಮಾನ್ಯರಲ್ಲ, ದೈವಾಂಶ ಸಂಭೂತರು, ಪವಾಡ ಪುರುಷರು. ಸಂಪೂರ್ಣವಾಗಿ ಖಾಲಿಯಾಗಿದ್ದ ಉಗ್ರಾಣವು ಇಂದು ತುಂಬಿ ತುಳುಕುತ್ತಿದೆ ಎಂದರೆ ಏನು ಹೇಳಬೇಕು ಎಂದು ನಮಗೆ ಅರ್ಥವೇ ಆಗುತ್ತಿಲ್ಲ. ಎಲ್ಲವೂ ತಾಯಿ ಅನ್ನಪೂರ್ಣೇಶ್ವರಿಯ ಕೃಪೆ. ಮಗು ಅತ್ತಾಗಲೇ ತಾಯಿ ಹಾಲುಣಿಸುವುದು. ಭಕ್ತ ಭಕ್ತಿಯಿಂದ ಬೇಡಿದಾಗಲೇ ದೈವ ವರವನ್ನು ನೀಡುವುದು. ಬೇಡಿದೆ, ಆ ತಾಯಿ ಕರುಣಿಸಿದಳು. ಹಸಿವಿನಿಂದ ನರಳುವ ಜನರಿಗೆ ಹಂಚುವ ವ್ಯವಸ್ಥೆಯನ್ನು ಮಾಡಿದಳು. ಅಪ್ಪಣೆ ಗುರುಗಳೇ, ಈಗಲೇ ವ್ಯವಸ್ಥೆ ಮಾಡುತ್ತೇವೆ. ಮಂತ್ರಿಗಳೇ, ಮಹಾಪ್ರಭು, ನಾಡಿನ ಉದ್ದಗಲಕ್ಕೂ ಡಂಗೂರ ಹೊಡಿಸಿ ಹಸಿವಿನಿಂದ ಬಳಲಿದವರಿಗೆ ಪಡಿ ಕೊಡುವ ವ್ಯವಸ್ಥೆ ಮಾಡಿ. ಅಪ್ಪಣೆ ಪ್ರಭು. ಹಾಗೆಯೇ ಗುರುಗಳಲ್ಲಿ ನನ್ನದೊಂದು ವಿನಂತಿ. ಹೇಳಿ ಮಂತ್ರಿಗಳೇ. ತಮ್ಮ ಕೃಪೆಯಿಂದ ಹಸಿದವರಿಗೆ 4 ದಿನದ ಅನ್ನವೇನೋ ಸಿಗುತ್ತದೆ. ಆದರೆ ನಿಮ್ಮ ಕಾಳಜಿ ಅರ್ಥವಾಯಿತು. ಹಸಿವು ಮುಕ್ತ ರಾಜ್ಯವಾಗಲಿ ಎಂಬುದು ನಿಮ್ಮ ಅಪೇಕ್ಷೆ ಅಲ್ಲವೇ? ಹೌದು ಗುರುಗಳೇ. ತಮ್ಮ ದಿವ್ಯ ಶಕ್ತಿಯಿಂದ ಈ ಬರಗಾಲಕ್ಕೂ ಅಂತ್ಯ ಹಾಡಿದರೆ ನಾಡು ಉಳಿದುಕೊಳ್ಳುತ್ತದೆ. ಇಲ್ಲದಿದ್ದರೆ 4 ದಿನ ನಾವು ಕೊಡುವ ಪಡಿ ಉಂಡು 5ನೇ ದಿನ ಮತ್ತೆ ಹಸಿವಿನಿಂದ ಸಾಯುತ್ತಾರೆ. ಹೌದು ಗುರುಗಳೇ, ಮಂತ್ರಿಗಳು ಸಕಾಲದಲ್ಲಿ ರಾಜ್ಯದ ಸ್ಥಿತಿಗತಿಯನ್ನು ತಮ್ಮ ಗಮನಕ್ಕೆ ತಂದಿದ್ದಾರೆ. ತಾವು ಕೃಪೆ ಮಾಡಿ ವರುಣನ ಅನುಗ್ರಹವಾಗುವಂತೆ ಮಾಡಿದರೆ ನಾಡು ನಿಮಗೆ ಋಣಿಯಾಗಿರುತ್ತೆ. ಎಲ್ಲಿ ಅಧರ್ಮ ಹೆಚ್ಚಾಗುತ್ತದೋ ಅಲ್ಲಿ ದಾರಿದ್ರ್ಯ ತಾಂಡವವಾಡುತ್ತದೆ. ನೆಲೆಯೂರಿದ ಕಲಿಯನ್ನು ಕಟ್ಟಾಳಬೇಕೆಂದರೆ ಪಂಚಭೂತಗಳನ್ನು ತೃಪ್ತಿಪಡಿಸಬೇಕು. ದೇವತೆಗಳು ಸಂತೃಪ್ತರಾಗಬೇಕು. ಅದಕ್ಕೆ ನಾವೇನು ಮಾಡಬೇಕು ಹೇಳಿ ಗುರುಗಳೇ? ಪರ್ಜನ್ಯ ಹೋಮ. ಆ ಹೋಮಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. 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 ಜಯವಾಗಲಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ಗುರುಗಳೇ, ಪರ್ಜನ್ಯ ಹೋಮವನ್ನು ಪ್ರಾರಂಭಿಸಬಹುದೇ? सहस्रशीर्षं देवं विश्वाक्षं विश्वशंभवं विश्वं नारायणं देवमक्षरं परमं पदं स्वाहा. नारायणाय विद्महे वासुदेवाय धीमहि तन्नो विष्णुः प्रचोदयात् स्वाहा. ಗುರುಗಳು ಬಂದ್ರು ಅಂದ್ರು. ಹೋಮ ಮಾಡ್ತಿದ್ದಾರೆ ಅಂದ್ರು. ಮಳೆ ಬರುತ್ತೆ ಅಂದ್ರು. ಆಕಾಶ ಅಂಟುವಾಳ ಹಾಕಿ ತೊಳೆದ್ ಬಿಟ್ಟಂಗಿದೆ. ಮಳೆನೂ ಕಾಣೆ, ಗಾಳಿನೂ ಕಾಣೆ. ಕುಡಿದ್ ನೀರೆಲ್ಲ ಬೇವ್ರಾಗಿ ಹರಿತಾ ಇದೆ. ಏನು ಎಲ್ರು ಆಕಾಶ ನೋಡ್ತಾ ಇದ್ದೀರಿ? ಯಾವಾಗ ಯಮಧರ್ಮ ಬರ್ತಾನೆ ಅಂತ ನೋಡ್ತಾ ಇದ್ದೀವಿ. ಮುಟ್ಟಾಳ ನೀನು. ವರ್ಣ ಬರೋ ಸಮಯದಲ್ಲಿ ಯಮನ ಕರಿತಿದೆಯಲ್ಲ. ಗುರುಗಳು ಬಂದಿದ್ದಾರೆ, ಹೋಮ ಮಾಡ್ತಿದ್ದಾರೆ. ವರ್ಜನ್ಯ ಹೋಮ, ಮಳೆ ಬರುತ್ತೆ. ಮಳೆ ರಾಯ ಬಂದೇ ಬರ್ತಾನೆ.
ನೋಡಿ, ಕಣ್ಣಿಗೆ ಗಾಳಿ ಬೀಸ್ತಾ ಇದೆ. ಎಲ್ಲೋ ಮಳೆ ಆಗಿರೋ ಮಣ್ಣಿನ ವಾಸನೆ ಬರ್ತಾ ಇದೆ. ಹೌದು ಹೌದು, ಎಲ್ಲೋ ಮಳೆ ಬಿದ್ದಿರೋ ಮಣ್ಣಿನ ವಾಸನೆ ಬರ್ತಿದೆ. ಆಕಾಶದಲ್ಲಿ ಮೋಡಗಳೆಲ್ಲ ಕೂಡ್ಕೊಳ್ತಾ ಇದೆ. ಅಲ್ಲಿ ನೋಡಿ ಮೋಡಗಳನ್ನ. ನಾ ಹೇಳಿಲ್ವಾ ಗುರುಗಳು ಬರ್ತಾರೆ ಮಳೆ ತರ್ತಾರೆ ಅಂತ? ರೈತರು ಕಣ್ಣೀರು ಒರೆಸ್ತಾರೆ, ನಮ್ಮ ಹಸಿವನ್ನ ನೀಗಿಸ್ತಾರೆ. ಪ್ರಭು ಪ್ರಭು, ಪಕ್ಕದ ಊರುಗಳಲ್ಲಿ ಭಾರಿ ಮಳೆಯಾಗುತ್ತಿದೆ ಎಂದು ಸುದ್ದಿ ಇದೆ. ಹೋಮ ಮಾಡ್ತಾ ಇದ್ದಾರೆ ಎಂದೆ, ಮಳೆ ಬರುತ್ತೆ ಎಂದೆ. ಮಳೆನೂ ಇಲ್ಲ, ಏನೂ ಇಲ್ಲ. ಅಜ್ಜ ಅಜ್ಜ, ಆ ಬೆಟ್ಟದ ತುದಿಯಲ್ಲಿ ಆಗ್ಲೇ ಮಳೆ ಆಗ್ತಿದೆ ಅಂತೆ. ಇನ್ನೇನ್ ಸ್ವಲ್ಪ ಹೊತ್ತು ಇಲ್ಲೂ ಮಳೆ ಬರುತ್ತೆ. ನಾ ಹೇಳಿಲ್ಲ ಮಳೆ ಬರುತ್ತೆ ಅಂತ. ನನ್ನ ಮಾತು ನಿಜ ಆಗಿದೆ. ರಾಘವೇಂದ್ರ ಗುರುಗಳ ಕರುಣೆಯಿಂದ 6 ವರ್ಷಗಳ ಮೇಲೆ ಮಳೆ ಬರ್ತಿದೆ.